ಸ್ನೇಹಿತರೆ, ತಮಿಳುನಾಡಿನಲ್ಲಿ ನಟ ಸೂಪರ್ ಸ್ಟಾರ್ ವಿಜಯ್ ಮುಖ್ಯಮಂತ್ರಿ ಆಗಿರೋದು ದೊಡ್ಡ ಹಾಟ್ ಟಾಪಿಕ್. ಆದರೆ ಅದಕ್ಕಿಂತ ದೊಡ್ಡ ಹಾಟ್ ಟಾಪಿಕ್ ಅಂದರೆ ವಿಜಯ್ ಹಾಗೂ ನಟಿ ತ್ರಿಷಾ ಕೃಷ್ಣನ್ ಅವರ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ವಿಚಾರ. ವಿಜಯ್ ಸಿಎಂ ಆಗ್ತಿದ್ದಂಗೆ ತ್ರಿಷಾಗೆ ಜಾಕ್ಪಾಟ್ ಹೊಡೆದಿದೆ ಅಂದರೆ ತಪ್ಪಾಗಲ್ಲ. ವಿಜಯ್ ಪ್ರಮಾಣ ವಚನ ಪ್ರೋಗ್ರಾಂನಲ್ಲಿ ವಿಜಯ್ ಬಿಟ್ಟರೆ ಮತ್ತೊಬ್ಬರು ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರಾದರೂ ಇದ್ರು ಅಂದರೆ ಅದು ನಟಿ ತ್ರಿಷಾ ಕೃಷ್ಣನ್. ತ್ರಿಷಾ ಪ್ರೋಗ್ರಾಂನಲ್ಲಿ ವಿಜಯ್ ಕುಟುಂಬಸ್ಥರ ಜೊತೆಗೆ ಕಾಣಿಸ್ಕೊಂಡಿದ್ರು. ಚುನಾವಣೆ ರಿಸಲ್ಟ್ ಬರ್ತಿದ್ದಂಗೆ ವಿಜಯ್ ಅವರ ನಿವಾಸಕ್ಕೂ ಭೇಟಿ ಕೊಟ್ಟಿದ್ರು. ವಿಜಯ್ ಮನೆಯ ಪ್ರತಿಯೊಬ್ಬರು ತ್ರಿಷಾ ಅವರನ್ನ ತಮ್ಮ ಮನೆಯಲ್ಲಿ ಒಬ್ರು ಅನ್ನುವ ತರಾನೇ ಪ್ರೀತಿಯಿಂದ ಟ್ರೀಟ್ ಮಾಡೋದನ್ನ ನೀವು ನೋಡಿರ್ಬೋದು. ಈಗೇನಾಗಿದೆ ಗೊತ್ತಾ? ಗುರುವಾರ ರಿಲೀಸ್ ಆದ ತ್ರಿಷಾ ಹಾಗೂ ಸೂರ್ಯ ನಟನೆಯ ಕರುಪ್ಪು ಚಿತ್ರಕ್ಕೆ ಸ್ಪೆಷಲ್ 9 ಗಂಟೆಯ ಮಾರ್ನಿಂಗ್ ಶೋಗಳಿಗೆ ವಿಜಯ್ ಸರ್ಕಾರ ಪರ್ಮಿಷನ್ ಕೊಟ್ಬಿಟ್ಟಿದೆ. ಇಷ್ಟೇ ಅಲ್ಲ, ಈಗ ತಮಿಳುನಾಡಿನಲ್ಲಿ ಏನ್ ಡಿಸ್ಕಷನ್ ನಡೀತಿದೆ ಗೊತ್ತಾ? ತ್ರಿಷಾ ಮುಂದಿನ ಸಿಎಂ, ತಮಿಳುನಾಡಿನ 2ನೇ ಮಹಿಳಾ ಸಿಎಂ ಆಗ್ತಾರಾ? ಹಾಗಂತೇಳಿ ಮಾಜಿ ಸಿಎಂ ಜಯಲಲಿತಾ ಜೊತೆ ತ್ರಿಷಾ ಅವರನ್ನ ಕಂಪೇರ್ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ವಿಜಯ್ ಹಾಗೂ ತ್ರಿಷಾ ಅವರ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿಗೆ ಕಾರಣ ಏನು? ವಿಜಯ್ ಸಿಎಂ ಆಗಿದ್ದಕ್ಕೆ ತ್ರಿಷಾ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ಹರಿದಿದ್ದೇಕೆ? ಈಗ ತ್ರಿಷಾ ಮುಂದೆ ಸಿಎಂ ಆಗ್ತಾರೆ ಅನ್ನುವ ಚರ್ಚೆ ಶುರುವಾಗಿರೋದು ಯಾಕೆ? ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಒಬ್ಬ ನಟ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಇಡೀ ರಾಜ್ಯವೇ ಅಲ್ಲಿರುತ್ತೆ. ಆದರೆ ಎಲ್ಲರ ಕ್ಯಾಮ್ರಾ ಕಣ್ಣುಗಳು ಮಾತ್ರ ಒಬ್ಬ ನಟಿಯ ಮೇಲೆ ಇರುತ್ತೆ ಅಂದರೆ ಅಲ್ಲೇನೋ ವಿಶೇಷ ಇದೆ ಅಂತಾಲೆ ಅರ್ಥ. ಕಳೆದ ಭಾನುವಾರ ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಕಂಡ ಆ ದೃಶ್ಯಗಳು ಇಡೀ ಸೌತ್ ಸಿನಿಮಾ ಲೋಕದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿವೆ. ವಿಜಯ್ ಅವರು ತಮಿಳಗ ವೆಟ್ರಿ ಕಳಗಂ ಪಕ್ಷದ ನಾಯಕನಾಗಿ ತಮಿಳುನಾಡಿನ ಸಿಎಂ ಆಗಿ ಅಧಿಕಾರ ವಹಿಸಿಕೊಳ್ಳುವಾಗ ನಟಿ ತ್ರಿಷಾ ಕೃಷ್ಣನ್ ಅಲ್ಲಿ ಹಾಜರಿದ್ರು. ಹಾಗಂದ ಮಾತ್ರಕ್ಕೆ ಜಸ್ಟ್ ಫ್ರೆಂಡ್ಶಿಪ್ನಿಂದ ತ್ರಿಷಾ ಅಲ್ಲಿದ್ರು ಅಂತಲ್ಲ. ವಿಜಯ್ ಅವರಿಗೆ ತಮಿಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಫ್ರೆಂಡ್ಸ್, ರಜನಿಕಾಂತ್ರಂತಹ ಮೆಂಟರ್ಸ್ ಇದ್ದಾರೆ. ಆದರೆ ಅವರ್ಯಾರು ಅಲ್ಲಿರಲಿಲ್ಲ. ಮತ್ತೊಬ್ಬ ಸ್ಟಾರ್ ಅಂತ ಇದ್ದಿದ್ದು ತ್ರಿಷಾ ಮಾತ್ರ. ಜೊತೆಗೆ ಅಲ್ಲಿ ನಡೆದ ಎಮೋಷನಲ್ ಡ್ರಾಮಾ ಇದೆಯಲ್ಲ, ಅದು ಈಗ ಚರ್ಚೆಯ ವಿಷಯ. ವಿಜಯ್ ಪ್ರಮಾಣ ವಚನ ಸ್ವೀಕರಿಸುವಾಗ ತ್ರಿಷಾ ಕಣ್ಣಂಚಲ್ಲಿ ನೀರಿತ್ತು. ಆ ಆನಂದ ಬಾಷ್ಪ ಕೇವಲ ಒಬ್ಬ ಫ್ರೆಂಡ್ ಗೆಲುವಿಗಾಗಿ ಬಂದಿದ್ದ ಅಥವಾ ಅದಕ್ಕಿಂತ ಮಿಗಿಲಾದ ಸಂಬಂಧ ಅಲ್ಲಿ ಕೆಲಸ ಮಾಡ್ತಿದ್ಯಾ? ಅದರ ಬಗ್ಗೆ ನಾವು ಕಾಮೆಂಟ್ ಮಾಡೋದಕ್ಕೆ ಹೋಗಲ್ಲ. ಇದರ ಬೆನ್ನಲ್ಲೇ ಈಗ ತ್ರಿಷಾ ನಟನೆಯ ಕರುಪ್ಪು ಸಿನಿಮಾಗೆ ಬೆಳ್ಳಂಬೆಳಗ್ಗೆ 9 ಗಂಟೆಗೆ ಶೋ ನಡೆಸೋದಕ್ಕೆ ಪರ್ಮಿಷನ್ ಕೂಡ ಸಿಕ್ಕಿಬಿಟ್ಟಿತ್ತು. ತಮಿಳುನಾಡಿನಲ್ಲಿ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಈ ಪರ್ಮಿಷನ್ ಸಿಗೋದು ಕಷ್ಟ. ಅಂಥದ್ರಲ್ಲಿ ತ್ರಿಷಾಗೆ ಈ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ಕಿರೋದು ಜಾಕ್ಪಾಟ್ ಅಲ್ಲದೆ ಮತ್ತಿನ್ನೇನು. ಈಗ ಮೇನ್ ವಿಚಾರಕ್ಕೆ ಬರೋಣ. ವಿಜಯ್ ಹಾಗೂ ತ್ರಿಷಾ ಅವರ ಆಫ್ ಸ್ಕ್ರೀನ್ ಬಾಂಡಿಂಗ್ ಬಗ್ಗೆ ಮಾತನಾಡೋಣ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು 2000 ಇಸವಿಯ ಆರಂಭಕ್ಕೆ ಹೋಗಬೇಕು. ಅಂದರೆ ವಿಜಯ್ ಮತ್ತು ತ್ರಿಷಾ ಅವರ ಜರ್ನಿ ಶುರುವಾಗಿದ್ದು ಬರೋಬ್ಬರಿ 2 ದಶಕಗಳ ಹಿಂದೆ. ನಂಬರ್ 1, ಗಿಲ್ಲಿ ಸಿನಿಮಾ. ಇವರಿಬ್ಬರ ಫೇಮಸ್ ಅಪುಡಿ ಪೋಡ್ ಸಾಂಗ್ ಇರೋದು ಇದೇ ಗಿಲ್ಲಿ ಸಿನಿಮಾದಲ್ಲಿ. 2004ರಲ್ಲಿ ಗಿಲ್ಲಿ ಸಿನಿಮಾ ರಿಲೀಸ್ ಆಯಿತು. ಅದು ಮಹೇಶ್ ಬಾಬು ನಟನೆಯ ತೆಲುಗು ಸಿನಿಮಾ ಒಕ್ಕುಡು ಸಿನಿಮಾದ ರೀಮೇಕ್. ಕನ್ನಡದಲ್ಲೂ ಅಜಯ್ ಅನ್ನುವ ಟೈಟಲ್ನಲ್ಲಿ ದಿವಂಗತ ಪುನೀತ್ ರಾಜ್ಕುಮಾರ್ ಅಭಿನಯದಲ್ಲಿ ಈ ಸಿನಿಮಾ ರೀಮೇಕ್ ಆಗಿತ್ತು. ಆದರೆ ತಮಿಳಿನಲ್ಲಿ ಇದು ಹಿಟ್ ಆದ ರೀತಿ ಬೇರೆ ಭಾಷೆಗಳಲ್ಲಿ ಆಗಲಿಲ್ಲ. ಗಿಲ್ಲಿ ಸಿನಿಮಾದಲ್ಲಿ ವೇಲು ಮತ್ತು ಧನಲಕ್ಷ್ಮಿ ಪಾತ್ರಗಳಲ್ಲಿ ವಿಜಯ್ ಹಾಗೂ ತ್ರಿಷಾ ನಟಿಸಿದ ರೀತಿ ಇಂದಿಗೂ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ. ಈ ಸಿನಿಮಾದ ಸೆಟ್ನಲ್ಲೇ ಇವರಿಬ್ಬರ ಸ್ನೇಹ ಶುರುವಾಯಿತು. ಅಲ್ಲಿಂದ ಇವರಿಬ್ಬರು ತಮಿಳು ಸಿನಿಮಾದ ಗೋಲ್ಡನ್ ಕಪಲ್ ಅಂತಾಲೆ ಫೇಮಸ್ ಆದ್ರು. ಆ ಟೈಮ್ನಲ್ಲಿ ಇವರಿಬ್ಬರ ನಡುವೆ ಪ್ರೀತಿ ಇದೆ ಅನ್ನುವ ಗಾಸಿಪ್ಗಳು ಮೊದಲ ಬಾರಿಗೆ ಕಾಲಿವುಡ್ ಅಂಗಳದಲ್ಲಿ ಕೇಳಿ ಬಂದಿದ್ದವು. ನಂಬರ್ 2, ಹ್ಯಾಟ್ರಿಕ್ ಸಿನಿಮಾಗಳ ಸರಣಿ. ಗಿಲ್ಲಿ ನಂತರ ಇವರಿಬ್ಬರ ಕೆಮಿಸ್ಟ್ರಿ ವರ್ಕೌಟ್ ಆಗಿದ್ದನ್ನ ನೋಡಿದ ಡೈರೆಕ್ಟರ್ಗಳು ಸಾಲು ಸಾಲು ಸಿನಿಮಾಗಳನ್ನ ಪ್ಲಾನ್ ಮಾಡಿದ್ರು. ತಿರುಪಾಚಿ ಸಿನಿಮಾದಲ್ಲಿ ಇವರ ಜೋಡಿ ಮತ್ತೆ ಮೋಡಿ ಮಾಡ್ತು. ಆಮೇಲೆ 2005ರಲ್ಲಿ ಆತಿ, 2008ರಲ್ಲಿ ಕುರುವಿ ಅಂತ ಸಿನಿಮಾಗಳು ಬಂದವು. ಆದರೆ ಈ ಸಮಯದಲ್ಲಿ ಒಂದು ದೊಡ್ಡ ಬ್ರೇಕ್ ಬಿತ್ತು. ಯಾಕೆ ಆ ಬ್ರೇಕ್ ಬಿತ್ತು ಅನ್ನೋದೇ ದೊಡ್ಡ ಮಿಸ್ಟ್ರಿ. 15 ವರ್ಷಗಳ ಮೌನ ಮತ್ತು ಲಿಯೋ ರಿಯೂನಿಯನ್. ಕುರುವಿ ಸಿನಿಮಾದ ನಂತರ ಸುಮಾರು 14ರಿಂದ 15 ವರ್ಷಗಳ ಕಾಲ ವಿಜಯ್ ಮತ್ತು ತ್ರಿಷಾ ಯಾವುದೇ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳೇ ಇಲ್ಲ. ಇದಕ್ಕೆ ಕಾರಣ ವಿಜಯ್ ಅವರ ವೈಯಕ್ತಿಕ ಜೀವನದಲ್ಲಿ ಉಂಟಾದ ಕೆಲವು ಬಿರುಗಾಳಿಗಳು ಅಂತಲೇ ಹೇಳಲಾಗುತ್ತೆ.
ವಿಜಯ್ ಪತ್ನಿ ಸಂಗೀತಾಗೆ ತ್ರಿಷಾ ಜೊತೆಗಿನ ವಿಜಯ್ ಸ್ನೇಹ ಇಷ್ಟವಿರಲಿಲ್ಲ ಅನ್ನುವ ಅಂತೆ-ಕಂತೆಗಳು ಸಖತ್ ಸದ್ದು ಮಾಡಿದ್ವು. ಇದರಿಂದಾಗಿ ವಿಜಯ್ ಅವರು ತ್ರಿಷಾರಿಂದ ಅಂತರ ಕಾಯ್ದುಕೊಂಡ್ರು ಅನ್ನೋದು ಒಂದು ವಾದ. ಆದರೆ 2023ರಲ್ಲಿ ಲೋಕೇಶ್ ಕನಕರಾಜನ್ ಅವರ ಲಿಯೋ ಸಿನಿಮಾ ಅನೌನ್ಸ್ ಆದಾಗ ಮತ್ತೆ ಕಾಲಿವುಡ್ ಶೇಕ್ ಆಯಿತು. ಯಾಕಂದರೆ 15 ವರ್ಷಗಳ ನಂತರ ಈ ಮ್ಯಾಜಿಕಲ್ ಜೋಡಿ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತಿತ್ತು. ಲೋಕೇಶ್ ಕನಕರಾಜನ್ ಅವರು ಈ ಮ್ಯಾಜಿಕ್ ಮಾಡೋದ್ರಲ್ಲಿ ಸಫಲರಾದರು. ಲಿಯೋ ಶೂಟಿಂಗ್ ಟೈಮ್ನಲ್ಲಿ ಕಾಶ್ಮೀರದಲ್ಲಿ ಇವರಿಬ್ಬರು ಕಳೆದ ಸಮಯ, ಅಲ್ಲಿನ ಫೋಟೋಗಳು ಇವರಿಬ್ಬರ ನಡುವಿನ ಸ್ನೇಹ ಎಷ್ಟು ಆಳವಾಗಿದೆ ಅನ್ನೋದನ್ನ ಮತ್ತೆ ತೋರಿಸ್ಕೊಟ್ವು. ಆಫ್ ಸ್ಕ್ರೀನ್ನಲ್ಲಿ ಪಾರ್ಥಿಬನ್ ಮತ್ತು ಸತ್ಯ ಆಗಿ ಇವರು ತೋರಿದ ಕೆಮಿಸ್ಟ್ರಿ ನೋಡ್ತಿದ್ರೆ ಅದು ನಟನೆಗಿಂತ ಹೆಚ್ಚಾಗಿ ರಿಯಲ್ ಎಮೋಷನ್ ಅಂತ ಫ್ಯಾನ್ಸ್ಗೆ ಅನ್ಸೋದಕ್ಕೆ ಶುರುವಾಯಿತು. ಮತ್ತೆ ಹಳೆ ಗಿಲ್ಲಿ ಟೈಮ್ನ ವೈಬ್ಸ್ ಫ್ಯಾನ್ಸ್ಗೆ ಫೀಲ್ ಆಗೋದಕ್ಕೆ ಶುರುವಾಯಿತು. ಇನ್ನು ಗೋಟ್ ಮತ್ತು ಮೆಗಾ ಹಿಟ್ ಪಯಣದ ಮುಂದುವರಿಕೆ. ಲಿಯೋ ನಂತರ ಇವರಿಬ್ಬರ ಸ್ನೇಹ ಇನ್ನೂ ಸ್ಟ್ರಾಂಗ್ ಆಯಿತು. ಲಿಯೋ ನಂತರ ರಿಲೀಸ್ ಆದ ಗೋಟ್ ಅಂದರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸಿನಿಮಾದಲ್ಲಿ ತ್ರಿಷಾ ಕೇವಲ ಒಂದು ಕ್ಯಾಮಿಯೋ ರೋಲ್ ಮಾಡಿದ್ರು. ಒಂದು ಸಾಂಗ್ನಲ್ಲಿ ತ್ರಿಷಾ ಬಂದು ಹೋಗಿದ್ದಕ್ಕೆ ಸಿಕ್ಕ ರೆಸ್ಪಾನ್ಸ್ ಜೋರಾಗಿಯೇ ಇತ್ತು. ಒಂದು ಸಣ್ಣ ಹಾಡಿಗಾಗಿ ತ್ರಿಷಾ ಒಪ್ಕೊಂಡಿದ್ದೆ ವಿಜಯ್ ಮೇಲಿರುವ ಆ ಸ್ಪೆಷಲ್ ಅಫೆಕ್ಷನ್ಗಾಗಿ. ಅಲ್ಲಿಂದ ಇವರಿಬ್ಬರ ಆಫ್ ಸ್ಕ್ರೀನ್ ಕೆಮಿಸ್ಟ್ರಿ ಮತ್ತೆ ಲೈಮ್ ಲೈಟ್ಗೆ ಬಂತು. ನಂತರ ಒಂದಷ್ಟು ಫಾರಿನ್ ಟ್ರಿಪ್ಗಳಲ್ಲೂ ಜೊತೆಯಾಗಿ ಕಾಣಿಸ್ಕೊಳ್ತಾರೆ. ಪ್ರೈವೇಟ್ ಜೆಟ್ನಲ್ಲಿ ವಿಜಯ್ ಜೊತೆಯಾಗಿ ತ್ರಿಷಾ ಟ್ರಾವೆಲ್ ಮಾಡಿದ ವಿಚಾರ ಕೂಡ ತೀವ್ರ ಸದ್ದು ಮಾಡಿತ್ತು. ನಂತರ ಎಲೆಕ್ಷನ್ ರಿಸಲ್ಟ್ ಹಿಂದಿನ ದಿನ ತ್ರಿಷಾ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾಗ ವಿಜಯ್ಗೋಸ್ಕರನೇ ಸ್ಪೆಷಲ್ ಪೂಜೆ ಮಾಡಿಸೋಕೆ ಹೋಗಿದ್ದಾರೆ ಅನ್ನುವ ರೂಮರ್ಸ್ ಬಂತು. ವಿಜಯ್ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಬಂತು. ಒಬ್ಬ ಪ್ರಿಯಕರ ತನ್ನ ಪ್ರೇಯಸಿಗೆ ಇದಕ್ಕಿಂತ ದೊಡ್ಡ ಬರ್ತ್ಡೇ ಗಿಫ್ಟ್ ಏನಪ್ಪ ಕೊಡೋದಕ್ಕೆ ಸಾಧ್ಯ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಮಾತನಾಡ್ಕೊಂಡ್ರು. ವಿಜಯ್ ಫ್ಯಾನ್ಸ್ ಕೂಡ ತ್ರಿಷಾ ಅವರನ್ನ ಮಾಮಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಮಾಮಿ ಅಂದ್ರೆ ಅತ್ತೆ, ವಿಜಯರನ್ನ ಮಾವ ಅಂತ ಕರೆಯೋದ್ರಿಂದ ತ್ರಿಷಾರನ್ನ ಮಾಮಿ ಅಂತ ಕರೀತಾರೆ. ಇದೆಲ್ಲ ಇರ್ಲಿ, ಇನ್ನೂ ಇಂಟ್ರೆಸ್ಟಿಂಗ್ ಸುದ್ದಿ ಅಂದ್ರೆ ಇಲ್ಲಿದೆ ನೋಡಿ. ತ್ರಿಷಾ ತಮಿಳುನಾಡಿನ ಮುಂದಿನ ಜಯಲಲಿತಾ. ಈಗ ಇಡೀ ತಮಿಳುನಾಡಿನಲ್ಲಿ ಈ ರೀತಿಯ ಒಂದು ವಿಚಿತ್ರ ಚರ್ಚೆ ನಡೀತಾ ಇದೆ. ವಿಜಯ್ ಸಿಎಂ ಆಗಿದ್ದಾರೆ ಸರಿ, ಆದ್ರೆ ತ್ರಿಷಾರನ್ನ ಯಾಕೆ ಜಯಲಲಿತಾಗೆ ಕಂಪೇರ್ ಮಾಡ್ತಿದ್ದಾರೆ? ಮಾಮಿ ಮುಂದೆ 2ನೇ ತಲೈವಿ ಆಗ್ತಾರೆ ಅಂತ ಯಾಕೆ ಕರೀತಿದ್ದಾರೆ? ಇದರ ಹಿಂದೆ 3 ಪ್ರಮುಖ ಕಾರಣಗಳಿವೆ. ನಂಬರ್ 1, ಸಿನಿಮಾದಿಂದ ಪಾಲಿಟಿಕ್ಸ್ ಜರ್ನಿ. ಜಯಲಲಿತಾ ಅವರು MGR ಅವರ ಜೊತೆ ಸಾಲು ಸಾಲು ಹಿಟ್ ಸಿನಿಮಾ ಕೊಟ್ಟವರು. ಅವರಿಬ್ಬರ ಆನ್ ಸ್ಕ್ರೀನ್ ಮತ್ತು ಆಫ್ ಸ್ಕ್ರೀನ್ ಬಾಂಡಿಂಗ್ ಹೇಗಿತ್ತು, ಈಗ ವಿಜಯ್ ತ್ರಿಷಾ ಬಾಂಡಿಂಗ್ ಕೂಡ ಹಾಗೇನೇ ಇದೆ. ಸಿನಿಮಾದಿಂದ ಬಂದ ಪ್ರಖ್ಯಾತಿಯನ್ನ ರಾಜಕೀಯಕ್ಕೆ ಬಳಸಿಕೊಳ್ಳುವ ಶಕ್ತಿ ತ್ರಿಷಾಗೆ ಇದೆ ಅಂತ ಜನ ಹೇಳ್ತಿದ್ದಾರೆ. ನಂಬರ್ 2, ವಿಜಯ್ ಅವರ ನಂಬಿಕೆ. ಪ್ರಮಾಣ ವಚನ ಸಮಾರಂಭದಲ್ಲಿ ವಿಜಯ್ ಕುಟುಂಬದವರ ಜೊತೆ ತ್ರಿಷಾ ಫುಲ್ ಮಿಂಗಲ್ ಆಗಿದ್ರು. ವಿಜಯ್ ತಾಯಿ ಶೋಭಾ ಅವರನ್ನ ತ್ರಿಷಾ ಅಪ್ಕೊಂಡ ರೀತಿ ನೋಡ್ತಿದ್ರೆ ಆಗ್ಲೇ ಹೇಳಿದ ಹಾಗೆ ಅವರು ವಿಜಯ್ ಕುಟುಂಬದ ಭಾಗವೇ ಆಗಿಬಿಟ್ಟಿದ್ದಾರೆ ಅನ್ಸೋ ರೀತಿ ಇತ್ತು. ಇನ್ನು ವಿಜಯ್ ಅವರಿಗೆ ಕೂಡ ರಾಜಕೀಯದಲ್ಲಿ ಒಬ್ಬರು ಸ್ಟ್ರಾಂಗ್ ಮಹಿಳೆಯ ಸಪೋರ್ಟ್ ಬೇಕು. ಆ ಜಾಗಕ್ಕೆ ತ್ರಿಷಾ ಫಿಟ್ ಆಗ್ತಾರೆ ಅನ್ನೋದು ಜನರ ಲೆಕ್ಕಾಚಾರ. ನಂಬರ್ 3, ಜಯಲಲಿತಾ ರಿಯಾಕ್ಷನ್. ಈ ಹಿಂದೆ ಒಂದು ಇಂಟರ್ವ್ಯೂನಲ್ಲಿ ಜಯಲಲಿತಾ ಅವರೇ ಹೇಳಿದ್ರು, ನನ್ನ ನಂತರ ಯಾರು ಅನ್ನುವ ಪ್ರಶ್ನೆ ಬಂದಾಗ ಅವರು ತ್ರಿಷಾ ಹೆಸರನ್ನ ಸೂಚಿಸಿದ್ರು ಅನ್ನುವ ಒಂದು ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಜಯಲಲಿತಾ ಕೂಡ ಮದುವೆ ಆಗಿರಲಿಲ್ಲ, ತ್ರಿಷಾ ಕೂಡ ಸದ್ಯಕ್ಕೆ ಮದುವೆ ಆಗಿಲ್ಲ, ಮುಂದೆ ಆಗ್ತಾರೋ ಏನೋ ಗೊತ್ತಿಲ್ಲ. ಜಯಲಲಿತಾ ಅವರಿಗೂ ಮಕ್ಕಳಿರಲಿಲ್ಲ, ತ್ರಿಷಾ ಅವರಿಗೂ ಮಕ್ಕಳಿಲ್ಲ. ಕೋಇನ್ಸಿಡೆಂಟ್ ಅಂದರೆ ಜಯಲಲಿತಾ ಹಾಗೂ ತ್ರಿಷಾ ಇಬ್ಬರು ಒಂದೇ ಶಾಲೆಯಲ್ಲಿ ಚರ್ಚ್ ಪಾರ್ಕ್ ಸ್ಕೂಲ್ನಲ್ಲಿ ಓದಿದವರು, ಜೊತೆಗೆ ಇಬ್ಬರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಇಷ್ಟೆಲ್ಲ ಹೋಲಿಕೆಗಳನ್ನು ಇಟ್ಕೊಂಡು ತ್ರಿಷಾರನ್ನ ಸೆಕೆಂಡ್ ಫೀಮೇಲ್ ಸಿಎಂ ಆಫ್ ತಮಿಳುನಾಡು ಅಂತ ಕರೆಯೋದಕ್ಕೆ ಒಂದಷ್ಟು ಜನ ಶುರು ಮಾಡಿದ್ದಾರೆ. ಜೊತೆಗೆ ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ತ್ರಿಷಾ ಕಣ್ಣೀರಾಕಿದ್ದನ್ನ ನೋಡಿದ್ರೆ ಇದನ್ನ ಕೇವಲ ಸಂತೋಷದ ಕಣ್ಣೀರು ಅಂತ ಹೇಳೋದಕ್ಕೆ ಆಗೋದಿಲ್ಲ. 20 ವರ್ಷಗಳ ಕಾಲ ವಿಜಯ್ ಪಟ್ಟ ಶ್ರಮ, ಅನುಭವಿಸಿದ ಅವಮಾನ, ರಾಜಕೀಯ ಎಂಟ್ರಿಗೆ ಎದುರಿಸಿದ ಅಡ್ಡಿ ಆತಂಕಗಳು ಎಲ್ಲವನ್ನ ತ್ರಿಷಾ ಬಹಳ ಹತ್ತಿರದಿಂದ ನೋಡಿದ್ದಾರೆ. ವಿಜಯ್ ಅವರ ಪ್ರತಿ ನೋವಿನಲ್ಲೂ ತ್ರಿಷಾ ಜೊತೆಗಿದ್ರು ಅನ್ನೋದು ಈಗಿನ ಇನ್ಸೈಡ್ ಮಾಹಿತಿ. ಅದಕ್ಕೆ ಈ ಸಕ್ಸಸ್ ಕಣ್ಣ ಮುಂದೆ ಬಂದಾಗ ತ್ರಿಷಾ ಇಮೋಷನಲ್ ಆದ್ರು. ಇನ್ನು ವಿಜಯ್ ಸಿಎಂ ಆಗ್ತಿದ್ದಂತೆ ತ್ರಿಷಾಗೆ ಸಿಗ್ತಿರುವ ಪ್ರಾಮುಖ್ಯತೆ ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ತ್ರಿಷಾ ಅವರು TVK ಪಕ್ಷದ ಸ್ಟಾರ್ ಪ್ರಚಾರಕಿ ಅಥವಾ ಮಹಿಳಾ ವಿಭಾಗದ ಅಧ್ಯಕ್ಷರಾದರೂ ಸಹ ಯಾವುದೇ ಆಶ್ಚರ್ಯ ಇಲ್ಲ. ಇದರ ಜೊತೆಗೆ ಈಗ ಎಲ್ಲರ ಮುಂದಿರೋದು ಇಂಪಾರ್ಟೆಂಟ್ ಪ್ರಶ್ನೆ, ವಿಜಯ್ ಮತ್ತು ತ್ರಿಷಾ ಅಧಿಕೃತವಾಗಿ ಒಂದಾಗ್ತಾರಾ? ಸದ್ಯ ವಿಜಯ್ ಹಾಗೂ ಪತ್ನಿ ಸಂಗೀತ ನಡುವಿನ ವಿಚ್ಛೇದನದ ಕೇಸ್ ಕೋರ್ಟ್ನಲ್ಲಿದೆ. ಈ ದಂಪತಿಗೆ 2 ಮಕ್ಕಳು ಕೂಡ ಇದ್ದಾರೆ. ಇದರ ನಡುವೆ ತ್ರಿಷಾ ಅವರ ಎಂಟ್ರಿ ಮತ್ತು ವಿಜಯ್ ತಂದೆ ತಾಯಿ ಜೊತೆಗಿನ ಅವರ ಬಾಂಡಿಂಗ್ ನೋಡ್ತಿದ್ರೆ ಇವರಿಬ್ರು ಹಸೆಮಣೆ ಏರುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ.
ಇನ್ನೊಂದು ಕಡೆ ತ್ರಿಷಾ ಕಂಪ್ಲೀಟ್ ಆಗಿ ಸಿನಿಮಾಗೆ ಗುಡ್ ಬೈ ಹೇಳಿ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡುವ ಪ್ಲಾನ್ನಲ್ಲಿದ್ದಾರೆ ಅನ್ನುವ ರಿಪೋರ್ಟ್ಸ್ ಕೂಡ ಇವೆ. ಸೊ ಮುಂದೆ ವಿಜಯ್ ಅವರ ಸರ್ಕಾರದಲ್ಲಿ ತ್ರಿಷಾಗೆ ಯಾವುದಾದ್ರೂ ಒಂದು ನಾಮಿನೇಟೆಡ್ ಪೋಸ್ಟ್ ಸಿಗಬಹುದಾ ಅನ್ನುವ ಪ್ರಶ್ನೆ ಕೂಡ ಇದೆ. ಒಂದಂತೂ ಸತ್ಯ ಸ್ನೇಹಿತರೆ, ತಮಿಳುನಾಡು ಇತಿಹಾಸದಲ್ಲಿ ಸಿನಿಮಾ ಮತ್ತು ರಾಜಕೀಯ ಬೆರೆತಾಗಲೆಲ್ಲ ದೊಡ್ಡ ಮ್ಯಾಜಿಕ್ ಆಗಿದೆ. ಈಗ ಕೂಡ ಆ ರೀತಿಯ ಒಂದು ಸಿಚುವೇಶನ್ ತಮಿಳುನಾಡಿನಲ್ಲಿ ಕ್ರಿಯೇಟ್ ಆಗಿದೆ. ವಿಜಯ್ ಮತ್ತು ತ್ರಿಷಾ ಅವರ 20 ವರ್ಷಗಳ ಜರ್ನಿ ಈಗ ಒಂದು ಮೈಲುಗಲ್ಲು ತಲುಪಿದೆ. ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿಯಿಂದ ಶುರುವಾದ ಈ ಕತೆ ಈಗ ಅಧಿಕಾರದ ಗದ್ದುಗೆವರೆಗೆ ಬಂದು ನಿಂತಿದೆ. ಆದರೆ ತ್ರಿಷಾ ಮುಂದಿನ ಸಿಎಂ ಆಗೋದು, ವಿಜಯ್ ಅವರ ಜೀವನದಲ್ಲಿ ಶಾಶ್ವತ ಸ್ಥಾನ ಪಡೆಯೋದು, ಇವಕ್ಕೆಲ್ಲ ಕಾಲವೇ ಉತ್ತರ ಕೊಡಬೇಕು. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.